ಕೆಆರ್ಪೇಟೆ ಪಟ್ಟಣದಲ್ಲಿ ಜಯನಗರ ಬಡಾವಣೆ ನಿವಾಸಿಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿ ನ್ಯಾಯಕ್ಕೆ ಆಗ್ರಹಿಸಿದ ಪ್ರತಿಭಟನಾಕಾರರು. ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆ ನಿವಾಸಿಗಳ ನ್ಯಾಯಬದ್ಧ ಹೋರಾಟಕ್ಕೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತವು ಬೆಂಬಲ ನೀಡಿ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನ ಮಾಡಬೇಕು ಎಂದು ಜಯನಗರ ಬಡಾವಣೆ ನಿವಾಸಿಗಳು ಇಂದು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಅರ್ಪಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಹೊಸಹೊಳಲು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ 1 ಎಕರೆ 31 ಗುಂಟೆ ಕುಳುವಾಡಿ ಇನಾಂ ಭೂಮಿಯನ್ನ 1967 ಮತ್ತು 68ನೇ ಸಾಲಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯ ಜನರಿಗೆ ನಿವೇಶನಗಳನ್ನು ಕೊಡುವ ಉದ್ದೇಶದಿಂದ ಅಂದಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು ಮಂಡ್ಯ ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಭೂ ಸ್ವಾಧೀನದ ಪ್ರಸ್ತಾವನೆಯನ್ನ ಸಲ್ಲಿಸಿ 1977ರಲ್ಲಿ ಅವಾರ್ಡ್ ಮಾಡಿ ಓಎಂ ಭೂ ಸ್ವಾಧೀನ ಆದೇಶ ಹೊರಡಿಸಿ ಮೇಲಿನ ಜಮೀನನ್ನ ಸರ್ಕಾರವು ಸ್ವಾಧೀನಕ್ಕೆ ತೆಗೆದುಕೊಂಡು ಕುಳುವಾಡಿ ವಂಶಸ್ಥರಿಗೆ ಸರ್ಕಾರವು ಅಂದಿನ ದರದಲ್ಲಿ ಪರಿಹಾರದ ಹಣವನ್ನ ಮೈಸೂರು ಬ್ಯಾಂಕ್ನಲ್ಲಿ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಹೆಸರಿನಲ್ಲಿ ಜಂಟಿ ಖಾತೆಯಲ್ಲಿ ಜಮಾ ಮಾಡುತ್ತಾರೆ. ಅಲ್ಲದೆ ಸರ್ವೆ ನಂಬರ್ 141ರ ಪೈಕಿ 9 ಜನ ಕುಳುವಾಡಿ ವಂಶಸ್ಥರಿಗೆ ತಲಾ ಒಂದೊಂದು ನಿವೇಶನವನ್ನ ಉಚಿತವಾಗಿ ಕೊಟ್ಟು ಉಳಿಕೆ ನಿವೇಶನಗಳನ್ನು ಸರ್ಕಾರದ ನಿಯಮಾನುಸಾರ ನಿವೇಶನ ರಹಿತ ಪರಿಶಿಷ್ಟ ಜಾತಿಯವರಿಗೆ ವಿತರಣೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಎಲ್ಲಾ ಕಡತಗಳನ್ನು ಪಟ್ಟಣ ಪಂಚಾಯಿತಿ ಕಚೇರಿಗೆ ವರ್ಗಾಯಿಸಿ ಈ ದಾಖಲೆಗಳ ಆಧಾರದ ಮೇಲೆ ಕೆಲವು ನಿವೇಶನದಾರರು ಅವರ ಅನುಕೂಲಕ್ಕೆ ತಕ್ಕಂತೆ ನಿವೇಶನಗಳನ್ನು ಮಾರಾಟ ಮಾಡಿರುತ್ತಾರೆ. ಕ್ರಯಕ್ಕೆ ಪಡೆದ ಕೆಲವರು ಮನೆ ಕಟ್ಟಿಕೊಳ್ಳುವ ಉದ್ದೇಶದಿಂದ ನಿವೇಶನಗಳಿಗೆ ಖಾತೆ ಈ ಸ್ವತ್ತು ಮಾಡಿಕೊಳ್ಳಲು ಕಂದಾಯ ಹಣೆಕಟ್ಟಿ ಪುರಸಭೆಯಿಂದ ಲೈಸೆನ್ಸ್ ಪಡೆದುಕೊಂಡು ಸುಮಾರು 26 ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ದಾರೆ. ಉಳಿಕೆ 14 ನಿವೇಶನಗಳನ್ನು ಕ್ರಯಕ್ಕೆ ಪಡೆದವರು ತಮ್ಮ ಹೆಸರಿಗೆ ನಿವೇಶನಗಳನ್ನು ಖಾತೆ ಮಾಡಿಕೊಂಡು ಸ್ವಾಧೀನದಲ್ಲಿ ಇರ್ತಾರೆ. ಈ ಮಧ್ಯೆ ಕುಳುವಾಡಿಕೆ ವಂಶಸ್ಥರು ಮನೆ ಕಟ್ಟುವವರಿಗೆ ಅಡಚಣೆ ಮಾಡಿದ್ರಿಂದ ನಿವೇಶನದಾರರು ಕೃಷ್ಣರಾಜಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ದಾವೆಯು ವಾದಿಯ ಪರವಾಗಿ ಡಿಗ್ರಿ ಆಗಿರುತ್ತದೆ. ಸರ್ಕಾರದ ಪ್ರತಿಯೊಂದು ಆದೇಶಗಳು ಬಡಾವಣೆಯ ನಿವಾಸಿಗಳ ಪರವಾಗಿ ಇದ್ದರೂ ನಿವಾಸಿಗಳಿಗೆ ಅಶಾಂತಿ ಉಂಟು ಮಾಡುತ್ತಾ ಇರುವ ಕುಳುವಾಡಿಕೆ ವಂಶಸ್ಥರ ಬಂಧುಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಕರ್ನಾಟಕ ಎಸ್ಸಿ/ಎಸ್ಟಿ ಆಯೋಗಕ್ಕೆ 26 ಮನೆ ಹಾಗೂ 14 ನಿವೇಶನಗಳು ಕಾನೂನು ರೀತಿ ಖಾತೆ ಈ ಸ್ವತ್ತು ಸ್ವಾಧೀನ ದಾಖಲೆಗಳು ಇದ್ರೂ ಸಹ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿರುವುದು ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಮತ್ತು ತಾಲೂಕಾ ಸರ್ವೇಯರ್ ಆನಂದ್ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಸದರಿ ಪ್ರಕರಣವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗುವವರೆಗೂ ಜಯನಗರ ಬಡಾವಣೆ ನಿವಾಸಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ರಕ್ಷಣೆ ಒದಗಿಸಬೇಕು. ನಿವೇಶನಗಳ ಫಲಾನುಭವಿಗಳು ಲೈಸೆನ್ಸ್ ಪಡೆದು ಮನೆ ಕಟ್ಟಲು ಹೋದಾಗ ಕುಳುವಾಡಿ ವಂಶಸ್ಥರು ನಮ್ಮ ಹೆಸರಲ್ಲಿ ಆರ್ಟಿಸಿ ಇದೆ ಎಂದು ತಂಟೆ ತಕರಾರು ಮಾಡಿದ್ದರಿಂದ ವಾದಿಗಳಾದ ಕನ್ಯಾಕುಮಾರಿಯವರು ಕೆಆರ್ಪೇಟೆ ಕಿರಿಯ ನ್ಯಾಯಾಲಯದಲ್ಲಿ ದಾವೆ ನಡೆಸಿ ಕೇಸು ವಾದಿಗಳಾದ ಕನ್ಯಾಕುಮಾರಿ ಪರವಾಗಿ ನ್ಯಾಯಾಲಯದಲ್ಲಿ ಡಿಗ್ರಿಯಾಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯು ಕೂಲಂಕುಷವಾಗಿ ವಿಚಾರಣೆ ನಡೆದು ಮೇಲಿನ ಜಮೀನು ಸರ್ಕಾರ ಸ್ವಾಧೀನಕ್ಕೆ ಪಡೆದು ಅನ್ಯಕ್ರಾಂತ ಹಾಗೂ ಸ್ವಾಧೀನದ ಆದೇಶದ ಅವಾರ್ಡ್ ಮಾಡಿರುವುದು ಕಾನೂನು ರೀತಿಯ ಸರಿಯಾಗಿದೆ ಎಂದು ಮೇಲ್ಮನವಿದಾರರಾದ ಕುಳುವಾಡಿಕೆ ವಂಶಸ್ಥರ ಅರ್ಜಿಯನ್ನ ಮಾನ್ಯ ಉಚ್ಚ ನ್ಯಾಯಾಲಯವು ವಜಾ ಮಾಡಿರುತ್ತದೆ. ಆದ್ದರಿಂದ ಜಯನಗರ ಬಡಾವಣೆಯ ನಿವಾಸಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಡಾ ಅಶೋಕ್ ಅವರಿಗೆ ಬಡಾವಣೆಯ ನಿವಾಸಿಗಳು ದಲಿತ ನಾಯಕ ಬಸ್ತಿ ರಂಗಪ್ಪ ಅವರ ನೇತೃತ್ವದಲ್ಲಿ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ರೈತ ನಾಯಕ ಮಧುಗೆರೆ ರಾಜೇಗೌಡ ಮಾತನಾಡಿ ತಾಲೂಕಾ ಕಚೇರಿ ಪುರಸಭಾ ಕಾರ್ಯಾಲಯ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳು ಭ್ರಷ್ಟ ನೌಕರರಿಂದ ತುಂಬಿ ತುಳುಕ್ತಾ ಇದ್ದು ಶ್ರೀಸಾಮಾನ್ಯರು ತಮ್ಮ ದೈನಂದಿನ ಕೆಲಸಗಳು ಸೇರಿದಂತೆ ತಮ್ಮ ಕಾನೂನು ಬದ್ಧವಾದ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಲು ಭಾರಿ ಪ್ರಮಾಣದ ಲಂಚದ ಹಣವನ್ನು ನೀಡಬೇಕಾಗಿದೆ. ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡುವುದನ್ನು ಬಿಟ್ಟು ಅನ್ಯಾಯದ ಪರವಾಗಿ ಕೆಲಸ ಮಾಡಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಶ್ರೀಸಾಮಾನ್ಯರಿಗೆ ತೊಂದರೆ ನೀಡುತ್ತಾ ಇದ್ದಾರೆ. ಕೆಆರ್ಪೇಟೆ ತಾಲೂಕು ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದು ಬೇಲಿಯೇ ಎದ್ದು ಹೊಲವನ್ನ ಮೇಯುತ್ತಿದೆ. ಚುನಾಯಿತ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದ್ದು ತಾಲೂಕಿನ ಜನತೆ ತಬ್ಬಲಿಗಳಂತಾಗಿದ್ದು ಅನಾಥವಾಗಿದ್ದಾರೆ. ಭ್ರಷ್ಟ ನೌಕರರು ತಮ್ಮ ಕಾರ್ಯವೈಖರಿಯನ್ನ ಬದಲಾವಣೆ ಮಾಡಿಕೊಂಡು ಜನರ ಪರವಾಗಿ ಕಾನೂನು ಬದ್ಧವಾಗಿ ಕೆಲಸ ಮಾಡದಿದ್ರೆ ಅವರಿಗೆ ಬುದ್ಧಿ ಕಲಿಸಿ ಚೀಮಾರಿ ಹಾಕುವ ಕೆಲಸವನ್ನ ರೈತ ಸಂಘವೇ ಮಾಡಬೇಕಾಗುತ್ತದೆ ಎಂದು ರಾಜೇಗೌಡ ಎಚ್ಚರಿಕೆಯನ್ನ ನೀಡಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಬಸ್ತಿ ರಂಗಪ್ಪ, ಚಲುವಯ್ಯ, ಅಂಚನಹಳ್ಳಿ ಸುಬ್ಬಣ್ಣ, ಬಂಡಿಹೊಳೆ ರಮೇಶ, ಚಂದ್ರಕಲಾ, ಕೃಷ್ಣಮೂರ್ತಿ, ಪ್ರೇಮಮ್ಮ, ಸೋಮಣ್ಣ ಸೇರಿದಂತೆ ನೂರಾರು ಜನರು ಜಯನಗರ ಬಡಾವಣೆ ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ
ಪುರಸಭೆ ಕಾರ್ಯಾಲಯ ಹಾಗೂ ತಾಲೂಕಾ ಸರ್ವೆಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4 ಕೃಷ್ಣರಾಜಪೇಟೆ. ಸದ್ಯ 15/6/2026 ಇರೋದ್ರಿಂದ ಹಾಗೂ ಈಗ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಪಾಡಕ್ಕೆ ಹೇಳಿ ಆಲ್ರೆಡಿ ಉಚ್ಚ ನ್ಯಾಯಾಲಯದಲ್ಲಿರೋದ್ರಿಂದ ಡೀಟೇಲ್ಡ್ ಎಕ್ಸಾಮಿನೇಷನ್ ಆಗುತ್ತೆ. ಯಾರಿಗೆ ಯಾವಾಗ ಯಾವ ರೀತಿ ಹಕ್ಕು ಪ್ರಾಪ್ತಿಯಾಗಿದೆ ಅದನ್ನು ನೋಡ್ತಾರೆ. ಸೊ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾವೇನು ಕಮೆಂಟ್ಸ್ ಮಾಡಲ್ಲ. ಸೊ ಇದನ್ನು ಏನು ಕೊಟ್ಟಿದ್ದಾರೆ ಅದನ್ನು ನಿಯಮಾನುಸಾರ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಮುಂದುವರೆದು ಏನು ನಗರಸಭೆ ಚೀಫ್ ಆಫೀಸರ್ ಮೇಲೆ ಹೇಳಿದ್ರು ಅದು ಆಲ್ರೆಡಿ ಅವರ PD ನಾವು ಕಳಿಸಾಗಿದೆ. ಸರ್ವೆ ಏನಿದೆ ಅದನ್ನು ನಾನು ನೋಡ್ತೀನಿ. ಯಾಕೆಂದರೆ ಸರ್ವೆ ಹೋದಂಥ ಸಂದರ್ಭದಲ್ಲಿ ಯಾವುದು ಖಾಲಿಯಿಂದ ನಿವೇಶನಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಇನ್ಫಾರ್ಮೇಷನ್ನು ನಗರಸಭೆಯಲ್ಲಿ ಪ್ರಾಪ್ತಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅದರ ಮೇಲೆ ಅವರು ಚೆಕ್ ಮಾಡಿಕೊಟ್ಟಿರ್ತಾರೆ, ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ನಿವೇಶನಗಳನ್ನು ಕ್ರಯಕ್ಕೆ ಪಡೆದವರು ತಮ್ಮ ಹೆಸರಿಗೆ ನಿವೇಶನಗಳನ್ನು ಖಾತೆ ಮಾಡಿಸಿಕೊಂಡು ಈ ಸ್ವತ್ತು ಕಂದಾಯ ವಗೈರೆ ಹಕ್ಕುಗಳನ್ನು ಪಡೆದು ಸ್ವಾಧೀನದಲ್ಲಿ ಇರುತ್ತಾರೆ. ಈ ಮಧ್ಯೆ ಕುಳವಾಡಿಕೆ ವಂಶಸ್ಥರು ಮನೆ ಕಟ್ಟುವವರಿಗೆ ಅಡಚಣೆ ಮಾಡಿದ್ದರಿಂದ ನಿವೇಶನದಾರರು ಕೃಷ್ಣರಾಜಪೇಟೆ JMFC ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ 134/1996 ಕೇಸು ದಾಖಲು ಮಾಡಿ ಈ ಕೇಸು ದಿನಾಂಕ 7/8/2003 ದಾವೆಯನ್ನು ವಾದಿಯ ಪರವಾಗಿ ಡಿಕ್ರಿ ಮಾಡಿರುತ್ತಾರೆ. ತದನಂತರ ಇದೇ ಆದೇಶವನ್ನು ಪ್ರಶ್ನಿಸಿ ಕೋರ್ಟ್ ಆಫ್ ದಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಶ್ರೀರಂಗಪಟ್ಟಣ ಕೇಸ್ ನಂಬರ್ MA 397 ದಿನಾಂಕ 4/4/97 ಕುಳವಾಡಿಕೆ ವಂಶಸ್ಥರು ದಾವಾ ದಾಖಲಿಸಿ ಅಲ್ಲಿಯೂ ಸಹ ನಿವೇಶನ ಪಡೆದವರ ಪರವಾಗಿ ಕುಳವಾಡಿ ವಂಶಸ್ಥರು ಹಾಕಿದ ಅಪೀಲನ್ನು ವಜಾಗೊಳಿಸಿರುತ್ತಾರೆ. ಇದಾದ ಮೇಲೆ ಮತ್ತೆ ಕುಳವಾಡಿ ವಂಶಸ್ಥರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ನಂಬರ್ 15274/281/1997 ನಿವೇಶನದಾರರುಗಳ ಮೇಲೆ ದಾವಾ ದಾಖಲು ಮಾಡಿರುತ್ತಾರೆ. ಉಚ್ಚ ನ್ಯಾಯಾಲಯವು ದೀರ್ಘ ವಿಚಾರಣೆ ನಡೆಸಿ ಮೇಲ್ಕಂಡ ಸರ್ವೆ ನಂಬರ್ 141ರ 1 ಎಕರೆ 31 ಗುಂಟೆ ಜಮೀನನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡು ನಿವೇಶನ ರೈತರಿಗೆ ಹಂಚಿಕೆ ಮಾಡಿರುವುದು ಕಾನೂನು ರೀತಿ ಸರಿ ಇದೆ ಎಂದು ದಾವೆಯನ್ನು ವಜಾ ಮಾಡಿರುತ್ತಾರೆ. ಇದಾದ ನಂತರ ಈ ಎಲ್ಲ ನ್ಯಾಯಾಲಯಗಳ ಆದೇಶಗಳ ನಕಲುಗಳನ್ನು ಸ್ವಾಧೀನಾನುಭವದಲ್ಲಿರುವವರು ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಕುಳವಾಡಿ ವಂಶಸ್ಥರು ಪರಿಹಾರ ಪಡೆಯುವುದಕ್ಕೆಂದು ಖಾತೆ ಮಾಡಿಸಿಕೊಂಡಿದ್ದ ಆದೇಶವನ್ನು ರದ್ದು ಮಾಡಬೇಕೆಂದು ಪಾಂಡವಪುರ ಉಪ ವಿಭಾಗಾಧಿಕಾರಿಯವರ ನ್ಯಾಯಾಲಯ ಪ್ರಕರಣ ಸಂಖ್ಯೆ LAQ CR 30/8899 RTCಯನ್ನು ರದ್ದು ಮಾಡಬೇಕೆಂದು ದಾವಾ ಹೂಡಿ ಈ ದಾವೆಯು ದಿನಾಂಕ 28/12/2011 ಮಾನ್ಯ ಉಪ ವಿಭಾಗಾಧಿಕಾರಿಯವರ ಪಾಂಡವಪುರ ಇವರು ಉಚ್ಚ ನ್ಯಾಯಾಲಯದ ಆದೇಶದನ್ವಯ RTCಯನ್ನು ರದ್ದು ಮಾಡಿ ನಿವೇಶನ ರಚನೆಗಾಗಿ ಭೂ ಸ್ವಾಧೀನ ಎಂದು RTC ಹಿಂದೀಕರಿಸಲು ಆದೇಶ ಮಾಡಿರುತ್ತಾರೆ. ನಂತರ ದೇವಯ್ಯನವರ ಮಗ ರವಿಕುಮಾರ್ ಇತರರು ಉಪ ವಿಭಾಗಾಧಿಕಾರಿ, ತಹಸೀಲ್ದಾರ್, ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಇವರುಗಳನ್ನು ಎದುರುದಾರರನ್ನಾಗಿ ಮಾಡಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಆಯೋಗಕ್ಕೆ ಪ್ರಕರಣ ಸಂಖ್ಯೆ 131/2017 ಪ್ರಕರಣ ದಾಖಲು ಮಾಡಿರುತ್ತಾರೆ. ಈ ಪ್ರಕರಣವು ದಿನಾಂಕ 19/4/2026 ವಿಚಾರಣೆ ನಡೆದು 14 ನಿವೇಶನಗಳು ಖಾಲಿ ಇದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ತಾಲೂಕು ಸರ್ವೇರ್ ಅವರು ಸುಳ್ಳು ಮಾಹಿತಿ ನೀಡಿರುತ್ತಾರೆ. ಇದನ್ನು ಆಧರಿಸಿ ಆಯೋಗವು ಉಳಿಕೆ 14 ನಿವೇಶನಗಳನ್ನು ಅರ್ಜಿದಾರರು ಮತ್ತು ಇತರರಿಗೆ ಹಂಚಿಕೆ ಮಾಡಿ ಎಂದು ನಿರ್ದೇಶನ ನೀಡಿರುತ್ತಾರೆ. ಈ ಮೇಲಿನ ನಿರ್ದೇಶನವನ್ನು ಪ್ರಶ್ನಿಸಿ 14 ನಿವೇಶನದಾರರು ಹಾಗೂ 26 ಮನೆಗಳನ್ನು ಕಟ್ಟಿಕೊಂಡು ಸ್ವಾಧೀನದಲ್ಲಿರುವ ಕುಟುಂಬದವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟು ಆಯೋಗ ಮತ್ತು ಉಪ ವಿಭಾಗಾಧಿಕಾರಿ, ತಹಸೀಲ್ದಾರರು, ಮುಖ್ಯಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಎಚ್ ಡಿ ರವಿಕುಮಾರ್ ಮತ್ತು ಇತರರ ಮೇಲೆ ರಿಟ್ ಪಿಟಿಷನ್ ನಂಬರ್ 9363/2026 ದಿನಾಂಕ 2/4/26 ದಾವಾ ದಾಖಲು ಆಗಿರುತ್ತದೆ. ಅಲ್ಲದೆ